ಗೋಪಾಲಣ್ಣ ಅವರು ಏನು ವಿಚಾರಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಿದ್ದೀರಾ ಸರ್? ನಾವು ಪ್ರತಿಭಟನೆ ಮಾಡೋಕ್ಕೆ ಬಂದಿಲ್ಲ. ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಇಲ್ಲಿ ಬಾ ಸರ್ ಬೇಕು. ಇದೊಂದು ವಿವೇಕ ಅಲ್ಲೂವರೆಗೂ ಇಷ್ಟು ಅಂಗಡಿಗಳು ಮಾಡಿರುವಾಗ ನಾವು ಅವ್ರಿಗೆ ಹಿಂಗೆ ಇವ್ರ ಹಂಗೆ ಜೀವನ ಮಾಡೋದಕ್ಕೆ ಕೊಟ್ಟಿದ್ದೀವಿ. ಮಾಡ್ಕೊಟ್ಟಿದ್ದೀವಿ. ಬನ್ನಿ ಹಂಗೆ ಬನ್ನಿ. ಬನ್ನಿ ಮುಂದೆ ಬನ್ನಿ, ಅವ್ರ ಜೊತೆ ಬನ್ನಿ. ಸರ್ ಈ ಅಂಗಡಿನೂ ಈ ಅಂಗಡಿ ಡಿಸ್ಟರ್ಬೆನ್ಸ್ ಇಲ್ವಾ? ಬಸ್ ಸ್ಟ್ಯಾಂಡ್ ಜಾಗ ಇದು ಅಲ್ಲೆಲ್ಲ ಅದು ಬಸ್ ಸ್ಟಾಪು, ಇದು ಬಸ್ ಸ್ಟಾಪು ಅಲ್ಲಿದೆ. इनके सामने पूरा करना हो। चलो ठीक है। ಸ್ಟೇಟ್ಮೆಂಟ್ ಕೊಡು. ಇವೆಲ್ಲ ಅವ್ರಿಗೆ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ನಾವು ಕಟ್ಟಿರೋದು ಮಾತ್ರ ಡಿಸ್ಟರ್ಬೆನ್ಸ್ ಅಂತ. ನಾವೇನ್ ಮಾಡ್ತಾ ಇದ್ವಿ, 12 ವರ್ಷದಿಂದ ₹1 ಹಾಕೊಂಡಿದೀವಿ. ಬಡವರು ಎಲ್ಲ ಮಾಡ್ಕೊಂತವ್ರೆ, ಎಲ್ಲ ಹೊಡಿದ್ವಿ. ಇವಾಗ ಅದನ್ನ ಡಬಲೇಷನ್ ಮಾಡ್ಬೋದು, ಇದನ್ನ ಡಬಲೇಷನ್ ಮಾಡಿ ನಾವು ಡಬಲೇಷನ್ ಮಾಡ್ಕೊಟ್ಬಿಡ್ತೀವಿ. ಸರ್ ಇದಕ್ಕೆ ಮುಂಚೆ ನೀವು ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಕೊಟ್ಟಿದ್ರ BBMPಗೆ? ಬಗ್ಗೆ ಸುಮಾರು ಮಾಹಿತಿಗಳು ಕೊಟ್ಟಿದ್ದೀವಿ. ಸುಮಾರು ಸತಿ BBMP ಅವ್ರು ಬಂದು ಬೀಗ ಹಾಕಿದ್ದಾರೆ, ಬೀಗ ಓಪನ್ ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ BBMP ಅವರೆಲ್ಲ ಏನು ಮಾಹಿತಿ ಕೊಡ್ತಾ ಇದ್ದಾರೆ ಸರ್ ನಿಮಗೆ? ನಮಗೆಲ್ಲ ಹೇಳ್ತಾರಲ್ಲ, ಯಾರು ಫೋನ್ ಮಾಡೋದು ತೆಗೆದ್ವಿ, ನಾವೇ ಬಂದು ಬೀಗ ಹಾಕ್ಸಿದ್ವಿ, ಅಫಿಷಿಯಲ್ಲೇ ಬಂದು ಬೀಗ ಹಾಕಿದ್ರು. ಅವ್ರಿಗೆ ಇದೆಲ್ಲ ಏನು ತೊಂದರೆ ಇಲ್ಲ, ನಾವು ಕಟ್ಟಿರೋ ಅಂಗಡಿನೇ ತೊಂದರೆ ಅವರಿಗೆ. ಅದು ಎಷ್ಟು ದಿವಸದಿಂದ ಕಟ್ಟಿದ್ದೀರಾ ಸರ್? ಈಗ 9 ದಿವಸ ಆಯ್ತು. 9 ದಿವಸ ಆಯಿತು. ಅದು ಗೌರ್ಮೆಂಟು BBMP ಇಂದ ನಮಗೆ ಇಲ್ಲಿಂದ RR ನಗರಕ್ಕೆ ಹೋಗ್ಬೇಕಾಗಿತ್ತು. ರೇಷನ್ ಕಾರ್ಡು, ಜ್ಯೋತಿ ಯೋಜನೆ, ಸರ್ಕಾರದ 5 ಯೋಜನೆದು ಮಾಡೋಕ್ಕೆ ಇಲ್ಲಿಂದ ಬಡವ್ರು 400-500 ರೂಪಾಯಿ ಆಟೋದಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿಂದ ಬಸ್ ಇಲ್ಲ ಡೈರೆಕ್ಟ್. ಅದರಿಂದ ಜನಗಳಿಗೇನೋ ಅನುಕೂಲ ಆಗಲಿ ಅಂತ ಅದೊಂದು ಆಫೀಸ್ ಮಾಡಿದ್ದು. ಅದರಿಂದ ನಾವೇನೋ ತಿನ್ನಬೇಕು, ನಾವೇನೋ ಟ್ರಾವೆಲ್ಸ್ ಮಾಡಬೇಕು, ಅಫಿಷಿಯಲ್ಲಾಗಿ ಒಂದು ಅಂಗಡಿ ಕಟ್ಕೊಂಡು ನಾವು 2,000-2,500 ಸಂಪಾದನೆ ಮಾಡೋಕ್ಕೋಸ್ಕರ ಮಾಡಲಿಲ್ಲ. ಜನಗಳಿಗೆ ಒಳ್ಳೇದಕ್ಕಾಗೋಕ್ಕೋಸ್ಕರ ಅದನ್ನ ಕಟ್ಟಿದ್ದದು. ನಮ್ಮ ಮೀಡಿಯಾ ಮುಂದೆ ನೀವು ಚರ್ಚೆ ಮಾಡಿ ಸರ್, ದಯವಿಟ್ಟು BBMP ಅವ್ರ ಹತ್ರ ನಾವು ಅದನ್ನು ಇದು ಮಾಡ್ಕೋಬೇಕು. ಬನ್ನಿ ನೋಡಿ, ಅದ್ರ ಮೇಲೆ KSRTCದು ಮುಂದೆ ಹೋಗಿ ನೀವು. वैसा दिखती है बे बहुत सारा
ಒಂದು ನಿಮಿಷ ಬೋರ್ಡ್ ನೋಡಿ ಏನಿದೆ ಕೆಳಗಡೆ ಬೋರ್ಡ್ ನೋಡಿ ಏನಿದೆ ನಾವು ಆ ವೇಸ್ಟೇಜ್ ಜಾಗದಲ್ಲಿ ಮಾಡಿರೋದು ಹೇಳಂಗಿ ಈಗ ಒಂದು ತಮ್ಮನ ಒಂದು ಅವ್ರಿಗೆ ಸುಮಾರು ವರ್ಷಗಳಿಂದ ಅಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವೇನು ಅಲ್ಲಿ ಹೊಸದಾಗಿ ಏನು ಮಾಡಿಲ್ಲ. ಅದು ಒಂದು ಡಬ್ಬ ಅಂಗಡಿ, ಸುಮಾರು 20-25 ವರ್ಷದಿಂದ ಇದೆ ಡಬ್ಬ ಅಂಗಡಿ ಅಂತ. ಸರ್ ಈಗ BBMP ಅವರು ಯಾರು ಅಧಿಕಾರಿಗಳು ಕಳಿಸಿ ಇಲ್ಲಿ ಅವ್ರ ಹತ್ರ ನಾವು ಕೇಳಿದ್ವಿ. ಡೆಮೊಲೇಷನ್ ಮಾಡೋದಕ್ಕೆ ಭಾಳ ಏನು ಕೇಳಿದ್ರೆ ನಾವು ಆಗಲ್ಲ ಸರ್, ಫಸ್ಟ್ ಅದು ಡೆಮೊಲೇಷನ್ ಮಾಡಿ ಆಮೇಲೆ ನಾವು ಡೆಮೊಲೇಷನ್ ಮಾಡ್ತೀವಿ ಅಂತ. ಸರ್ ನಿಮಗೆ ಇದಕ್ಕೆ ಮುಂಚೆನೇ ಮಾಹಿತಿ ಕೊಟ್ಟಿದ್ದಾರಾ? ಸ್ಥಳೀಯರೆಲ್ಲರೂ ಬಂದು ನಿಮಗೆ ಅಲ್ಲೆಲ್ಲ ಅಂಗಡಿ ಕಟ್ಟಿದ್ದೀರಂತ ಮಾಹಿತಿಗಳನ್ನ ಕೊಟ್ಟಿದ್ದಾರಾ ನಿಮಗೆ? ಜೋರಾಗಿ ಮಾತಾಡಿ ದಯವಿಟ್ಟು ಸರ್. ಎಷ್ಟು ದಿವಸದಿಂದ ನೋಡಿಲ್ವ ನೀವು ಹಾಗಾದ್ರೆ? ಅಧಿಕಾರಿಗಳೇ ತಮ್ಮ ಹೆಸರು ಹೇಳಿ ದಯವಿಟ್ಟು. ವಿಘ್ನೇಶ್ವರ್ ಅವರೇ, ನಿಮಗೆ ಮುಂಚೆ ಮಾಹಿತಿ ಕೊಟ್ಟಾಗಿಂದ ನೀವು ಅದು ಈಗ 10-12 ವರ್ಷದಿಂದ ನೀವು ನೋಡಿಲ್ವಾ? ಯಾಕೆ ಮಾಡಿಲ್ಲ? ಇಷ್ಟು ವರ್ಷ ಏನು ಮಾಡ್ತಿದ್ದೀರಿ ನೀವು?